ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ರಾಯರನ್ನು ಮನದಾಳದಲ್ಲಿ ನೆಲೆಯುತ್ತಾ ಈ ದಿನ ರಾಯರ ಅನುಗ್ರಹದಿಂದ ಭಾರತಕ್ಕೆ ಸೋಲೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಭಾರತ ಗೆದ್ದೇ ಗೆಲ್ಲುತ್ತಂತೆ ಭರವಸೆಯೊಂದಿಗೆ ನಿನ್ನೆ ಅಲೆನ್ ಅವರು 11 ದಾಖಲೆಯನ್ನು ಮಾಡ್ತಾರೆ. 11ರಲ್ಲಿ ಪ್ರಮುಖವಾದ ದಾಖಲೆಗಳನ್ನ ಹೇಳ್ತಾ ಹೋಗ್ತೀನಿ. 88 ರನ್ನು ಕೇವಲ ಬೌಂಡ್ರಿ ಮತ್ತು ಸಿಕ್ಸರ್ ಮೂಲಕ ಬಂದಿರುತ್ತೆ. 100 ರನ್ನಲ್ಲಿ 10 4 8 6 ಇದು ಒಂದು ನಾಕೌಟ್ ಹಂತದಲ್ಲಿ ಈ ರೀತಿ ಬಂದಿರೋದು ವಿಶೇಷ ಅಂತ ಹೇಳಬೇಕಾಗುತ್ತೆ. ಅದು ಬಿಟ್ಟರೆ ಅವರು ಕ್ರಿಸ್ ಗೇಲ್ ಅವರು ವಿಶ್ವಕಪ್ನಲ್ಲಿ 47 ಬಾಲಲ್ಲಿ ಶತಕ ಹೊಡೆದಿದ್ರು. ಇವರು 33 ಬಾಲಲ್ಲಿ ಆ ದಾಖಲೆಯನ್ನು ಅಳಿಸಿ ಹಾಕ್ತಾರೆ. ನ್ಯೂಜಿಲೆಂಡ್ ಪರವಾಗಿ ವೈಯಕ್ತಿಕವಾಗಿ 3 ಶತಕವನ್ನು ದಾಖಲಿಸಿ ಅದು ಒಂದು ದಾಖಲೆ ಮಾಡ್ತಾರೆ ಇವರು. ಅದು ಬಿಟ್ಟರೆ ಕೇವಲ 4 ಡಾಟ್ ಬಾಲ್ ಆಡಿದಂಥ 33 ಬಾಲಲ್ಲಿ ನಾಕೌಟ್ ಪಂದ್ಯದಲ್ಲಿ ಕಡಿಮೆ ಡಾಟ್ ಬಾಲಲ್ಲಿ ಈ ಥರ ರನ್ ಹೊಡೆದಿರೋದು ವಿಶೇಷ ಅಂತ ಹೇಳ್ತಾ, ಅದು ಬಿಟ್ಟರೆ ಇವರಿಬ್ಬರು ಸರ್ಪಿಟೋ ಮತ್ತು ಪಿನ್ ಅಲೆನ್ ಅವರು ಕೇವಲ 3.50 ಕೋಟಿಗೆ ನಮ್ಮ RCB ತಂಡಕ್ಕೆ ಆಯ್ಕೆಯಾಗಿ 3 ವರ್ಷ ಬೆಂಚ್ ಕಾದಿರ್ತಾರೆ. ಅಂದರೆ ನೀವು ನಂಬಲ್ಲ, RCB ಬೆಂಚ್ ಕಾದು ಈಗ ಅವ್ರನ್ನ ಬಿಡುಗಡೆಗೊಳಿಸಿರ್ತಾರೆ. ಏನು ಅವರೇ ಹೇಳಿದ್ದಾರೆ ಏನಂದರೆ, ಭಾರತದಲ್ಲಿ ಈ ಹಿಂದೆ 5 T20 ಪಂದ್ಯ ಆಡಿರ್ತಾರೆ, ಬ್ಲ್ಯಾಕ್ ಶಾಯಿಲ್ ಅವರಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ. ಏನೇ ಆಗಲಿ, ಈ ದಿನ ಪಂದ್ಯ ಸ್ಯಾಮ್ ಕರನ್ ಅವರು ಒಂದು 23ರಲ್ಲಿ ಪ್ಯಾಟ್ ಕಮಿನ್ಸ್ ಅವರು ವಿಶ್ವಕಪ್ 50 ಓವರ್ ವಿಶ್ವಕಪ್ ಹಿಂದಿನ ದಿನ ಒಂದು ಭಾರತೀಯರನ್ನು ನಾನು ಸೈಲೆಂಟ್ ಮಾಡ್ತೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ಕಪ್ ಗೆಲ್ತಾರೆ. ಆ ಆ್ಯಂಗಲಲ್ಲಿ ಇವರು ಸ್ಯಾಮ್ ಕರನ್ ಅವರು ಸೈಲೆಂಟ್ ಮಾಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅವರು ಮೈಕಲ್ ವಾನ್ ಅವರು ಒಂದು ಪ್ರಿಡಿಕ್ಟ್ ಮಾಡಿದ್ದಾರೆ, ಭಾರತದಕ್ಕಿಂತ ಇಂಗ್ಲೆಂಡ್ ಸ್ಪಿನ್ನರ್ಗಳು ಬಲಿಷ್ಠರಾಗಿದ್ದಾರೆ, ಹಾಗಾಗಿ ಮೇಲುಗೈ ಸಾಧಿಸ್ತೀವಿ. ಯಾವ ಪ್ರೆಡಿಕ್ಷನ್ನು ಆಗಲ್ಲ. ನಮ್ಮ ಪಾರ್ಥಿವ್ ಪಟೇಲ್ ಅವರು ಒಂದು ಗಮನಾರ್ಹದ ವಿಚಾರವನ್ನು ಭಾರತೀಯರಿಗೆ ಅಡ್ವೈಸ್ ಮಾಡಿದ್ದಾರೆ. ಏನಂತಂದರೆ, ಕ್ಯಾಚ್ ರೇಟಿಂಗ್ನಲ್ಲಿ ಕೇವಲ 73% ಇದೆ ಭಾರತ. 13 ಕ್ಯಾಚನ್ನು ಇಲ್ಲಿವರೆಗೂ ಡ್ರಾಪ್ ಮಾಡಿದೆ. ಹಾಗಾಗಿ ಈ ಆ್ಯಂಗಲಲ್ಲಿ ಇವರು ವರ್ಕ್ ಮಾಡಲೇಬೇಕು ಇವತ್ತು ಮತ್ತು ಫೈನಲ್ ಯಶಸ್ವಿ ಆಗಬೇಕಾದರೆ. ಮತ್ತು ಇನ್ನೊಂದು, ಜಹೀರ್ ಖಾನ್ ಅವ್ರನ್ನ ಬಾಲಿಂಗ್ ಕೋಚಾಗಿ BCCI ನೇಮಕ ಮಾಡಿಕೊಳ್ಳಲು ಉತ್ಸಾಹ ತೋರಿದೆ. ಅವರು ಕೂಡ ಉತ್ಸಾಹ ಆಗಿದ್ದಾರೆ ಅನ್ನೋ ಸುದ್ದಿ ಕೇಳ್ತಾ, ಯಾಕಂದರೆ ಬುಮ್ರಾ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ, ಇವತ್ತು ಟಾಸ್ ಗೆದ್ದವರು 50 ಓವರಿನ ಮ್ಯಾಚಲ್ಲಿ ಫೀಲ್ಡಿಂಗ್ ತೊಗೋತಾರೆ. ಸೆಕೆಂಡ್ ಟೈಮ್ ಎಷ್ಟು ರನ್ ಆದರೂ ಚೇಸ್ ಮಾಡ್ಬೋದು ಅನ್ನೋದನ್ನು ನನಗೆ ಗೊತ್ತಿರೋ ವಿಚಾರ. T20ಯಲ್ಲಿ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದು ಅದರ ಬಗ್ಗೆ ಕಾದು ನೋಡಬೇಕು. ಇನ್ನೊಂದು, ಈ ವಿಶ್ವಕಪ್ನಲ್ಲಿ ಇಲ್ಲಿವರೆಗೂ ದಾಖಲೆ ವೀಕ್ಷಣೆ ಆಗಿದೆ ಅಂತ ಹೇಳ್ತೇವೆ. 500 ಮಿಲಿಯನ್. ಆದರೂ ಜಿಯೋ ಹಾಟ್ಸ್ಪಾಟ್ 60.5 ಅಂತೇಳಿ ನಮ್ಮ BCCI ಅಧ್ಯಕ್ಷ ಶಾ ಅವರು ಹೇಳಿದ್ದಾರೆ. ಇದು ಕೂಡ ಒಂದು ದಾಖಲೆ ಅಂತ ಹೇಳ್ತಾ, ಈ ದಿನ ಪಂದ್ಯ ಭಾರತ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೆ. ಉತ್ತಮ ಬಾಲಿಂಗು, ಉತ್ತಮ ಫೀಲ್ಡಿಂಗು, ಆಮೇಲೆ ಇನ್ನೊಂದು